ಗುರುರ್ಬ್ರಹ್ಮ ಗುರುರ್ವಿಷ್ಣು. ಶಿಕ್ಷಕ ವೃತ್ತಿಯಿಂದ ರಾಜಕಾರಣಕ್ಕೆ ಆತ್ಮಾವಲೋಕನ ಮಾಡಿಕೊಂಡ ಮೇಸ್ಟ್ರೋ, ಪೊಲಿಟಿಕಲ್ ಗುರುವಿನ ಮನದ ಮಾತು. ಇದುವೇ ಈ ಹೊತ್ತಿನ ಸುವರ್ಣ ಫೋಕಸ್ ರಾಜಗುರು. ಗುರುರ್ಬ್ರಹ್ಮ ಗುರುರ್ವಿಷ್ಣು. ಭಾರತದ ರಾಷ್ಟ್ರಪತಿಯಾಗಿದ್ದ ತತ್ವಜ್ಞಾನಿ, ಸಂಶೋಧಕ, ಎಲ್ಲಕ್ಕಿಂತ ಮುಖ್ಯವಾಗಿ ಶಿಕ್ಷಕ ಅಂತಲೇ ಗುರುತಿಸಿಕೊಂಡವರು ಸರ್ವಪಲ್ಲಿ ರಾಧಾಕೃಷ್ಣನ್. ಶಿಕ್ಷಕರಾಗಿದ್ದ ರಾಧಾಕೃಷ್ಣನ್ ನಂತರ ರಾಜಕಾರಣ ಪ್ರವೇಶಿಸಿ ಭಾರತದ ಇತಿಹಾಸದಲ್ಲಿ ಅಚ್ಚಳಿಯದೆ ಉಳಿದಿದ್ದಾರೆ. ಇವರಿಂದ ಸ್ಫೂರ್ತಿ ಪಡೆದು ಹಲವು ಶಿಕ್ಷಕರು ರಾಜಕಾರಣ ಪ್ರವೇಶಿಸಿದ್ರು. ಈ ಪೈಕಿ ಕರ್ನಾಟಕದ ಪ್ರಮುಖ ರಾಜಕಾರಣಿಗಳು ಮೇಸ್ಟ್ರಾಗಿದ್ದಾಗ ಹೇಗಿದ್ರು, ಅವರ ಅನುಭವದ ಮಾತುಗಳೇನು ಅನ್ನೋದರ ಸಂಪೂರ್ಣ ಚಿತ್ರಣ ಇಲ್ಲಿದೆ. ವೈಎಸ್ವಿ ದತ್ತ ಸದ್ಯ ದೇವೇಗೌಡರ ಬಲಗೈ ಭಂಟ, ಮಾಜಿ ವಿಧಾನ ಪರಿಷತ್ ಸದಸ್ಯ. ಆದರೆ ಇವೆಲ್ಲವನ್ನೂ ಮೀರಿ ದತ್ತ ಮೇಷ್ಟ್ರು ಎಂದೇ ಜನಪ್ರಿಯ. ಅವರನ್ನು ನೀವು ರಾಜಕಾರಣಿಯಾಗಿ ನೋಡಿದ್ದೀರಿ. ಆದರೆ ರಾಜಕಾರಣ ಪ್ರವೇಶಿಸುವ ಮುನ್ನ ಮೇಷ್ಟ್ರಾಗಿದ್ದ ದತ್ತ ಸರ್ ಹೇಗಿದ್ರು ಗೊತ್ತಾ? ದತ್ತ ಅವರೇ ಹೇಳಿಕೊಳ್ಳುವ ಪ್ರಕಾರ ಸರಿಸುಮಾರು 30 ವರ್ಷ ದತ್ತ ಮಕ್ಕಳಿಗೆ ಪಾಠ ಮಾಡಿದ್ದಾರೆ. ಜೀವನೋಪಾಯಕ್ಕಾಗಿ ನಾನೇ ಮಕ್ಕಳಿಗೆ ಪಾಠ ಹೇಳ್ಕೊಡೋಕೆ, ಸ್ಟೂಡೆಂಟ್ಸ್ಗಳಿಗೆ ಪಾಠ ಹೇಳಿಕೊಟ್ಟು ಅದರಲ್ಲಿ ಸಂಪಾದನೆ ಮಾಡಿಕೊಂಡು ಕಲಿಕೆ ಮತ್ತು ಗಳಿಕೆ ಎರಡೂ ಮಾಡ್ಕೋಬೇಕಾದಂಥ ಅನಿವಾರ್ಯತೆ ಒಳಗಡೆಯಿಂದ ನಾನು ಈ ಒಂದು ಪಾಠ ಹೇಳೋ ಕೆಲಸದಲ್ಲಿ ಮೇಷ್ಟಾದೆ. ನಾನು ಯಾವುದೇ ಸರ್ಕಾರಿ ಕಾಲೇಜುಗಳಲ್ಲಿ ಅನುದಾನರಹಿತ ಹಾಗಲ್ಲ, ನಾನೇ ಸ್ವಂತ ಪಾಠ ಹೇಳುವಂಥ ಒಂದು ಟ್ಯುಟೋರಿಯಲ್ ಶಾಲೆ ಮಾಡ್ಕೊಂಡು ಮಾಡಿದವನು. ಸುಮಾರು 30 ವರ್ಷ ನಾನು ಪಾಠ ಹೇಳಿದ್ದೀನಿ. ಒಂದು 40-50 ಸಾವಿರ ಜನ ಹುಡುಗರು ನನ್ನ ಹತ್ರ ಪಾಠ ಕಲಿತು ಹೋಗಿದ್ದಾರೆ. ನಾನು ಹೇಳ್ಕೊಡ್ತಾ ಇದ್ದಂಥ ಸಬ್ಜೆಕ್ಟು ಫಿಸಿಕ್ಸು ಮತ್ತು ಮ್ಯಾಥಮೆಟಿಕ್ಸು. ರಾಜಕೀಯಕ್ಕೆ ಅಜಗಜಾಂತರ ಇರುವಂಥ ಸಬ್ಜೆಕ್ಟ್ಗಳು ಫಿಸಿಕ್ಸು, ಮ್ಯಾಥಮೆಟಿಕ್ಸು. ವೈಎಸ್ವಿ ದತ್ತ ಶಿಕ್ಷಕ ವೃತ್ತಿಯನ್ನು ಪ್ರೀತಿಸಿದವರು. ಆ ಪ್ರೀತಿ ಇವತ್ತಿಗೂ ಇದೆ. ಆದರೆ ಜೆಪಿ ಚಳವಳಿಯ ಪ್ರಭಾವಕ್ಕೊಳಗಾಗಿ ರಾಜಕಾರಣ ಪ್ರವೇಶಿಸಿದ ನಂತರ ಅನಿವಾರ್ಯವಾಗಿ ಶಿಕ್ಷಕ ವೃತ್ತಿ ಕೈಬಿಡಬೇಕಾಯಿತು. ಹಾಗೆ ಅನಿರೀಕ್ಷಿತವಾಗಿ ರಾಜಕಾರಣಿಯಾದ ದತ್ತ, ನಾನು ಶಿಕ್ಷಕ ಎಂಬ ಪ್ರಜ್ಞೆ ಯಾವಾಗಲೂ ಕಾಡುತ್ತಲೇ ಇರುತ್ತೆ ಅಂತಾರೆ. ಈಗ ನನಗನ್ಸುತ್ತೆ ಬಹಳ ಕ್ರಿಯಾಶೀಲ ರಾಜಕಾರಣಿಯಾಗಿ, ಶಾಸಕನಾಗಿ ಎಲ್ಲ ನೋಡ್ಬಿಟ್ಟ ಮೇಲೆ ಅನ್ನಿಸ್ತಾ ಇದೆ ನನಗೆ ಆ ದಿನಗಳಿದೆಯಲ್ಲ ಭಾಳ ಖುಷಿ ಕೊಡುವಂಥ ದಿನಗಳು. ಕಳ್ಕೊಂಡೇನು ಅಂತ ದುಃಖ ಇದೆ, ವಿಷಾದ ಇದೆ. ಆ ದಿನಗಳಲ್ಲಿ ಪಾಠ ಒಂದು ದಿನ ಬೆಳಗ್ಗೆ ಸೀಮೆ ಸುಣ್ಣ ಹಿಡ್ಕೊಂಡು ನಾನು ಬೋರ್ಡ್ ಹತ್ರ ನಿಂತ್ಕೊಂಡ್ರೆ ರಾತ್ರಿ 11 ಗಂಟೆವರೆಗೆ ಪಾಠ ಮಾಡ್ತಾಯಿದ್ದೆ. ಬ್ಯಾಚ್ ಬೈ ಬ್ಯಾಚ್ ಪಾಠ ಹೇಳ್ತಾಯಿದ್ದೆ. ಕಲಿತಂಥ ವಿದ್ಯಾರ್ಥಿಗಳೆಲ್ಲ ಇವತ್ತು IAS ಆಫೀಸರ್ಗಳಾಗಿದ್ದಾರೆ, IPS ಆಫೀಸರ್ಗಳಾಗಿದ್ದಾರೆ, ತಹಸೀಲ್ದಾರ್ಗಳು, ಅಸಿಸ್ಟೆಂಟ್ ಕಮಿಷನರ್ಗಳು, ಡಾಕ್ಟ್ರುಗಳು, ಇಂಜಿನಿಯರ್ಗಳು, ಎಲ್ಲ ಕ್ಷೇತ್ರಗಳಲ್ಲೂ ನಾನು ಪಾಠ ಹೇಳ್ಕೊಟ್ಟಂಥ ವಿದ್ಯಾರ್ಥಿಗಳಿದ್ದಾರೆ. ನನಗೆ ಕಂಡಾಗ ಸರ್ ನಿಮ್ಮಿಂದ ನಾವು ಕಲ್ತ್ವಿ, ಇಲ್ಲಿ ಬಂದಿದ್ದೀವಿ ಅಂತ ಹೇಳ್ತಾರೆ. ನನಗೆಲ್ಲೋ ಒಂದು ಕಡೆಯಲ್ಲಿ ಭಾಳ ಮನಸ್ಸಿಗೆ ಸಂತೃಪ್ತಿ, ಸಮಾಧಾನ ಕೊಟ್ಟಿದೆ. ನಾನು ಪಾಠ ಹೇಳ್ಕೊಟ್ಟವರೆಲ್ಲ ಹೀಗಾಗಿದ್ದಾರಲ್ಲ ಅಂತೇಳಿ. HN ಎಂದೇ ಖ್ಯಾತರಾದ H ನರಸಿಂಹಯ್ಯ ದತ್ತಾಗೆ ಆದರ್ಶ. HN ಕೂಡ ಭೌತಶಾಸ್ತ್ರದ ಮೇಷ್ಟ್ರು. ದತ್ತ ಕೂಡ ಫಿಸಿಕ್ಸ್ ಪಾಠ ಮಾಡ್ತಾ ಇದ್ರು. ಇಂತಹ ಹಲವು ಸಾಮ್ಯತೆಗಳೊಂದಿಗೆ HNರೊಂದಿಗೆ ಹೋಲಿಸಿಕೊಳ್ಳೋದು ದತ್ತರಿಗೆ ಹೆಮ್ಮೆಯ ವಿಚಾರವಂತೆ. HN ನಾನು ಒಪ್ಕೋತಿದ್ದೆ. ಯಾಕೆಂದರೆ ನಾನು ಪಾಠ ಮಾಡಿದ್ದೂ HN ನೋಡಿದ್ರು. ನಾನು ಕರ್ಕೊಂಡು ಹೋಗಿ HN ಕೂರಿಸಿ, ಯಾಕೆಂದ್ರೆ ನನಗೆ ಅವ್ರು ಫಿಸಿಕ್ಸ್ ಹೇಳ್ಕೊಡ್ತಿದ್ರು. HN ನನ್ನ ಕ್ಲಾಸ್ ತೊಗೋತಾಯಿದ್ರು. ನನಗೆ HN ಫಿಸಿಕ್ಸ್ ಹೇಳೋರು. ಆದರೆ ನಾನು ಫಿಸಿಕ್ಸ್ ಪಾಠ ಮಾಡಿದ್ದನ್ನು HN ಕರ್ಕೊಂಡೋಗಿ ಕೂರಿಸಿ, ನೋಡಿ ನಿಮ್ಮ ಶಿಷ್ಯ ಮಾಡ್ತೀನಿ ನೋಡಿ ಅಂತ ಕರ್ಕೊಂಡೋಗಿ ತೋರಿಸಿದ್ದೆ ನಮ್ಮ ಟ್ಯುಟೋರಿಯಲ್ಸಲ್ಲಿ. ಹಾಗಾಗಿ HN ಒಂದು ವೇಳೆ ಆಗಿದ್ರೆ ಆಗ್ಬಿಡೋರು. ಆದರೆ ನನಗೊಂದು ಸಮಾಧಾನ, HN ವಿಧಾನ ಪರಿಷತ್ ಸದಸ್ಯರಾಗಿದ್ದರು, ನಾನು ವಿಧಾನ ಪರಿಷತ್ ಸದಸ್ಯ ಆಗಿದ್ದೆ. HN ಕಾಲೇಜ್ ಮಟ್ಟದಲ್ಲಿ. ಆದರೆ ಪ್ರೈಮರಿ ಸ್ಕೂಲಲ್ಲಿ
ನನಗೊಬ್ಬರು ಕಿಟ್ಟಣ್ಣ ಮಾಸ್ಟ್ರು ಅಂತಿದ್ದರು, 1ನೇ ಕ್ಲಾಸಲ್ಲಿ ಪಾಠ ಹೇಳ್ಕೊಟ್ಟವರು. 7ನೇ ಕ್ಲಾಸಲ್ಲಿ ನನಗೆ ಗಣಿತದ ಬಗ್ಗೆ ಹುಚ್ಚಿಡಿಸ್ತಂಥವ್ರು ರಂಗಪ್ಪ ಮಾಸ್ಟ್ರು. ನಾವು ಹಳ್ಳಿ ಒಳಗಡೆ ಕನ್ನಡ ಮೀಡಿಯಮಲ್ಲಿ ಓದ್ತಿದ್ದಾಗ ಒಂದು ವಾಕ್ಯ ಇಂಗ್ಲೀಷಲ್ಲಿ ಬರೆಯೋದಕ್ಕೆ ತಿಳುತ್ತಿದ್ದಾಗ ನಮಗೆ ಇಂಗ್ಲೀಷಿನ ಗ್ರಾಮರ್ ಹೇಳಿಕೊಟ್ಟು ಈ ಥರ ಬರೀಬೇಕು ಇಂಗ್ಲೀಷ್ ವಾಕ್ಯಗಳನ್ನ ಅಂತೇಳಿ ಕಲಿಸ್ಕೊಟ್ಟಂಥ ಬಿ ಮೇಷ್ಟ್ರು ಸುಮಾರು ಜನ ಇದ್ದಾರೆ. ಆ ಥರದಲ್ಲಿ ನಾವು ಜ್ಞಾಪಿಸ್ಕೋಬೇಕಾಗಿರುವಂಥ ಮೇಷ್ಟ್ರುಗಳು ಇವರೆಲ್ಲ ನನಗೆ ಒಳ್ಳೆಯ ಆದರ್ಶವಾದಂಥ ಮೇಷ್ಟ್ರುಗಳು. ವಿಜ್ಞಾನದಲ್ಲಿ ಕನ್ನಡದಲ್ಲಿ ಪಾಠ ಹೇಳ್ಕೊಟ್ಟು ನಮಗೆ ವಿಜ್ಞಾನದಲ್ಲಿ ಆಸಕ್ತಿ ಹುಟ್ಟಿಸಿದ್ರು. ಹೈಸ್ಕೂಲಲ್ಲಿ ಒಬ್ಬರು AC ಮಾಸ್ಟ್ರು ಅಂತಾರೆ, A ಚಂದ್ರಶೇಖರ್ ಅಂತ, ಅವರೆಲ್ಲ ನಮಗೆ ಒಳ್ಳೆಯ ಆದರ್ಶವಾದ ವ್ಯಕ್ತಿಗಳು. ನಾನು ಶಿಕ್ಷಕ ವೃತ್ತಿ ಒಳಗಡೆ ಇದ್ದಾಗ ನಮಗೆ ಈ ಥರದ ಹೊಲಸು ರಾಜಕಾರಣ ಇತ್ತಿಲ್ಲ. ನಾವು ರಾಜಕಾರಣಕ್ಕೆ ಬಂದ ದಿನಗಳು ಈ ಥರದ ಹೊಲಸು ರಾಜಕಾರಣದ ವ್ಯವಸ್ಥೆ ಅಲ್ಲ. ನಾವು ಲೋಕನಾಯಕ ಜಯಪ್ರಕಾಶ್ ನಾರಾಯಣ್ ಮೂಮೆಂಟ್ ಇತ್ತು ಅವಾಗ. ಆಗ ಎಮರ್ಜೆನ್ಸಿ ವಿರುದ್ಧ ಹೋರಾಟ ಇತ್ತು. ಸಾಹಿತಿಗಳು, ಕಲಾವಿದರು, ಬುದ್ಧಿಜೀವಿಗಳು, ವಿಚಾರವಂತರೆಲ್ಲರೂ ಕೂಡ ಈ ಒಂದು ಚಳುವಳಿಯ ಒಳಗಡೆಯಲ್ಲಿ ಭಾಗವಹಿಸಿದ್ರು. ಹಾಗಾಗಿ ಆ ದಿನಗಳಲ್ಲಿ ನಾವು ಜನತಾ ಪಕ್ಷ ಅಂತ ಏನು ಹುಟ್ಕೊಳ್ತು ಆವಾಗ, ಆ ಜನತಾ ಪಕ್ಷ ಅದು ಒಂದು ಮಾಸ್ ಮೂಮೆಂಟ್, ಜನಪರ ಚಳುವಳಿಯಾಗಿ ಹುಟ್ಕೊಂಡಂಥ ಪಕ್ಷ. ಹಾಗಾಗಿ ನಾವು ಆ ಜನತಾ ಪಕ್ಷದ ರಾಜಕಾರಣದೊಳಗಡೆ ಬಂದ್ವಿ. ಆಗ ನಮಗೆ ಉದಾತ್ತವಾದಂಥ ಆದರ್ಶಗಳು, ಕಲ್ಪನೆಗಳು, ಕನಸುಗಳು ಕಟ್ಟಿಕೊಂಡಂಥ ಬಿಸಿ ರಕ್ತದ ಯುವಕರಾಗಿ ನಾವು ಹಾಗೆ ಬಂದ್ವಿ ಹೊರತು ರಾಜಕೀಯನ ಇದು ಅಸ್ತ್ರ ಅನ್ನೋ ಥರದಲ್ಲಿ ಬರಲಿಲ್ಲ. ರಾಜಕಾರಣಿ ದತ್ತಾಗಿಂತ ದತ್ತ ಮೇಷ್ಟ್ರು ಪೂರ್ತಿ ವಿಭಿನ್ನ, ಭಾವುಕ ಮತ್ತು ಆಪ್ತ ಎನ್ನಿಸ್ತಾರೆ. ಅದೇ ನೋಡಿ ಆ ವೃತ್ತಿಯ ವಿಶೇಷತೆ ಹಾಗೂ ವೈಶಿಷ್ಟ್ಯತೆ. ದತ್ತ ತಾವು ಮೇಷ್ಟ್ರಾಗಿದ್ದ ಕಾಲವೇ ತಮ್ಮ ಬದುಕಿನ ಸುವರ್ಣ ಕಾಲ ಅಂದ್ರು. ಕೇವಲ ದತ್ತ ಅವರೊಬ್ಬರೇ ಅಲ್ಲ, ಹಿಂದೆ ಮೇಷ್ಟ್ರಾಗಿದ್ದ ಹಲವು ಮಂದಿ ಇವತ್ತು ರಾಜಕೀಯದಲ್ಲಿ ಪ್ರಮುಖ ಸ್ಥಾನಮಾನಗಳಲ್ಲಿದ್ದಾರೆ. ಅವರು ನಿಮ್ಮೆದುರು ತಮ್ಮ ಮನದಾಳ ಬಿಡಿಸಿರ್ತಾರೆ. ಅದಕ್ಕೂ ಮುನ್ನ ಒಂದು ಸಣ್ಣ ವಿರಾಮ.